Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ರೈಟ್ ನೌ ವಿ ಆರ್ ಟಾಕಿಂಗ್ ಅಬೌಟ್ ಮೋಷನ್ ಇನ್ ಎ ಪ್ಲೇನ್ ಅಥವಾ ಮೋಷನ್ ಇನ್ 2 ಡೈಮೆನ್ಷನ್ಸ್. ಈ 2 ಡೈಮೆನ್ಷನಲ್ ಮೋಷನ್ಸಲ್ಲಿ ಆ ಡಿಸ್ಪ್ಲೇಸ್ಮೆಂಟ್ ಅಥವಾ ವೆಲಾಸಿಟಿ, ಆಕ್ಸಿಲರೇಷನ್ ಇವನ್ನೆಲ್ಲ ರೆಪ್ರೆಸೆಂಟ್ ಮಾಡಲಿಕ್ಕೆ ನಮಗೆ ವೆಕ್ಟರಿನ ಸಹಾಯ ಬೇಕು. ವಿ ಟೇಕ್ ದ ಹೆಲ್ಪ್ ಆಫ್ ವೆಕ್ಟರ್. ಸೊ ಆಲ್ ದೀಸ್ ಕ್ವಾಂಟಿಟೀಸ್ ಲೈಕ್ ಡಿಸ್ಪ್ಲೇಸ್ಮೆಂಟ್ ಆರ್ ಆಕ್ಸಿಲರೇಷನ್ ಆರ್ ವೆಲಾಸಿಟಿ ಆರ್ ಎನಿ ಅದರ್ parameter associated with the motion, we always represent using vector. Only in one dimensional motion vector is not necessary. Of course it is there also, it is necessary, but in 2 dimensional motion it is very much required. So ಇಂದಿನ ವಿಡಿಯೋದಲ್ಲಿ ವೆಕ್ಟರ್ಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನು ಕೊಟ್ಟಿದ್ದೆ, ಟೈಪ್ಸ್ ಆಫ್ ವೆಕ್ಟರ್ಸ್ ಮತ್ತೆ ಯಾವ ತರ ವೆಕ್ಟರ್ ನ ರೆಪ್ರೆಸೆಂಟ್ ಮಾಡಬೇಕು ಅಂತ. Now let us proceed further with addition of vectors or multiplication of vectors, okay, and then representation of vector in terms of unit vector. So ಇವನ್ನೆಲ್ಲ ಚರ್ಚೆ ಮಾಡ್ತಾ ಹೋಗೋಣ. If time permits I will explain even the resolution of vector also. Okay, now consider 2 vectors. Now first I will talk about addition of vectors. Let us consider 2 vectors. One vector is like this. Let us call this as vector A. Okay, another vector is like this. I call it as B. Look at the diagram. They both are not acting in the same direction. They are in the different direction. Now I want to find the sum. Actually I should not call it as sum. Sum anta total anta karibardu. I must call it as resultant. So ಸದ್ಯಕ್ಕೆ ನಾನು ಸಮ್ ಅಂತಂದೆ ಕರೆದಿರ್ತೀನಿ, ಆಮೇಲೆ ಅದನ್ನು ಸ್ಲೋ ಆಗಿ ಸ್ವಿಚ್ ಓವರ್ ಮಾಡ್ಕೋತೀನಿ ರಿಸಲ್ಟೆಂಟ್ ಅನ್ನೋ ಪದಕ್ಕೆ. ಓಕೆ, ಸಮ್ ಆಫ್ ದೀಸ್ 2 ವೆಕ್ಟರ್ಸ್ ಮೀನ್ಸ್ ಅಡಿಷನ್ ಆಫ್ ದೀಸ್ 2 ವೆಕ್ಟರ್ಸ್. ನೋಡಿ, ಅಡಿಷನ್ ಮಾಡಲಿಕ್ಕೆ 2 ಮೆಥಡ್ ಇದೆ. ಒಂದು ಲಾ ಆಫ್ ಟ್ರಯಾಂಗಲ್ ಆಫ್ ವೆಕ್ಟರ್ಸ್ ಅಂತ, ಇನ್ನೊಂದು ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್ ಅಂತ. ಅಡಿಷನ್ಗೆ ಅಷ್ಟೇ ಅಲ್ಲ, ಇವನ್ ಸಬ್ಟ್ರಾಕ್ಷನ್ಗೂ ಕೂಡ ಇದು ವರ್ಕ್ ಆಗುತ್ತೆ. ಫಸ್ಟ್ ಲಾ ಆಫ್ ಟ್ರಯಾಂಗಲ್ ಆಫ್ ವೆಕ್ಟರ್ ಏನು ಹೇಳುತ್ತೆ ನೋಡೋಣ. ಏನಪ್ಪಾ ಅಂದ್ರೆ ಆ ಟ್ರಯಾಂಗಲ್ ಪ್ರಕಾರ, ಲಾ ಪ್ರಕಾರ ಈ 2 ವೆಕ್ಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡೋ ತರ ಒಂದು ಟ್ರಯಾಂಗಲ್ ಅನ್ನ ಡ್ರಾ ಮಾಡಬೇಕು. ಹೆಂಗೆ? ಫಸ್ಟ್ ಈ ವೆಕ್ಟರ್ ಮಕ್ಕಳೇ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಇದು ಟೈಲ್ ಮತ್ತೆ ಇದು ಹೆಡ್ ಅಂತ. ಈಗ ಇದು ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆಯೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಒಂದು ಲೈನ್ ಅನ್ನ ಬರ್ಕೋಬೇಕು. ಲೆಟ್ ಅಸ್ ಸೇ ದಿಸ್ ಈಸ್ ಅಬೌಟ್ 5 ನ್ಯೂಟನ್. ದೆನ್ ಯು ಡ್ರಾ 5 ಸೆಂಟಿಮೀಟರ್ ಲೈನ್. 5 ಬರಿಬೇಕು ಅಂತ ಏನಿಲ್ಲ, ನೀವು ಕನ್ವರ್ಷನ್ ಮಾಡ್ಕೊಂಡ್ರೂ ಆಗುತ್ತೆ. 5 ಸೆಂಟಿಮೀಟರ್ ಅಂತಂದೇ ಬರೆದ್ರೆ ಹಂಗಾದ್ರೆ 100 ನ್ಯೂಟನ್ ಇದೆ, 100 ಸೆಂಟಿಮೀಟರ್ ಬರೆಯೋಕ್ಕಾಗತ್ತಾ? ಏನಿಲ್ಲ, ಕನ್ವೆನ್ಷನ್ ನಾವು ಒಂದು ಸ್ಕೇಲ್ ಡೌನ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ 100 ನ್ಯೂಟನ್ ಅಂತ ಇದೆ, 10 ನ್ಯೂಟನ್ಗೆ 1 ಸೆಂಟಿಮೀಟರ್ ತರ ನಾವು ಲೈನ್ ಎಳ್ಕೊಂಡ್ರು ನಡೆಯುತ್ತೆ. ಅವಾಗ 100 ನ್ಯೂಟನ್ಗೆ 10 ಸೆಂಟಿಮೀಟರ್ ಲೈನ್ ಅನ್ನ ಡ್ರಾ ಮಾಡಬೇಕು. ಒಟ್ಟಾರೆ ದ ಲೈನ್ ವಾಟ್ ಯು ಡ್ರಾ ಮಸ್ಟ್ ಬಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್. ಇದಕ್ಕೆ ಪ್ರಪೋರ್ಷನೇಟ್ ಆಗಿ ಲೈನ್ ಬರ್ಕೋತೀರಾ. ಓಕೆನಾ? ಸರಿ, ವೆಲ್, ಸ್ವಲ್ಪ ದೊಡ್ಡದಾಗಿದೆ, ಚಿಕ್ಕದು ಮಾಡ್ಕೋತೀನಿ, ಇದನ್ನ ಚಿಕ್ಕದು ಮಾಡ್ಕೋತೀನಿ. ಓಕೆ, ಪ್ರಪೋರ್ಷನೇಟ್ ಆಗಿ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ದೀರಾ. ಆಮೇಲೆ ಆ ಲೈನು ಇದಕ್ಕೆ ಪ್ಯಾರಲಲ್ ಆಗೇ ಇರಬೇಕು. ನೋಡಿ, ಈ ಕಡೆಗಿದೆ ಅಂದ್ರೆ ಇದು ಈ ಕಡೆಗೆ ಇರಬೇಕು. ಓಕೆ, ವೆಕ್ಟರ್ ಎ ಐ ರೆಪ್ರೆಸೆಂಟ್ ಬೈ ದಿಸ್ ಲೈನ್. ಐ ಕಾಲ್ ದಿಸ್ ಆಸ್ ಎಕ್ಸ್ ಅಂಡ್ ದಿಸ್ ಆಸ್ ವೈ. ಸೊ ಎಕ್ಸ್ ವೈ ರೆಪ್ರೆಸೆಂಟ್ಸ್ ವೆಕ್ಟರ್ ಎ. ಓಕೆ, ಎಕ್ಸ್ ರೆಪ್ರೆಸೆಂಟ್ಸ್ ಟೈಲ್ ಆಫ್ ದಿ ಎ, ವೈ ರೆಪ್ರೆಸೆಂಟ್ಸ್ ಹೆಡ್ ಆಫ್ ಎ. ಗೊತ್ತಾಯ್ತಾ? ಈಗ ಇದರ ಹೆಡ್ ಇಂದ ಈ ವೆಕ್ಟರ್ ಅನ್ನ ಡ್ರಾ ಮಾಡಬೇಕು. ಅಂದ್ರೆ ಈ ವೆಕ್ಟರಿನ ಟೈಲು ಇಲ್ಲಿಗೆ ಬರಬೇಕು, ಮತ್ತೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಮತ್ತೆ ಪ್ಯಾರಲಲ್ ಆಗಿ. ನೋಡಿ ಮಕ್ಕಳೇ, ಈ ವೆಕ್ಟರ್ಗೆ ಪ್ಯಾರಲಲ್ ಆಗಿ ಇಲ್ಲಿದೆ, ನೆಕ್ಸ್ಟ್ ಈ ವೆಕ್ಟರ್ಗೆ ಪ್ಯಾರಲಲ್ ಆಗಿ ಇಲ್ಲಿ ಬರೀಬೇಕು. ಸೊ tail of the second vector should start from head of the first vector. Again you have to draw proportionately parallel to that. ಇದಕ್ಕೆ ಪ್ಯಾರಲಲ್ ಆಗಿ ಬರಬೇಕು. ಆಮೇಲೆ ಇದನ್ನ ನಾನು ಈ ವೆಕ್ಟರಿನ ಹೆಡ್ ಅಂತ ತಗೋತೀನಿ, ಝೆಡ್ ಅಂತ ಕರೆಯೋಣ. ಸೊ ನೋಡಿ, ಎಕ್ಸ್ ವೈ ರೆಪ್ರೆಸೆಂಟ್ಸ್ ವೆಕ್ಟರ್ ಎ and yz represents vector b, right? xy proportional to a, yz proportional to b. Now x is tail of a, y is head of a, then y is tail of b, z is head of b. Okay, ಈಗ ನಮಗೆ ಫಸ್ಟ್ ವೆಕ್ಟರಿನ ಟೈಲ್, ಸೆಕೆಂಡ್ ವೆಕ್ಟರಿನ ಹೆಡ್ ಸಿಕ್ತು. ಇವೆರಡನ್ನು ಜಾಯಿನ್ ಮಾಡಿದರೆ, ಸೊ ಜಾಯಿನ್ tail of the first vector, head of the second vector, that line gives you the sum of a and b, which I call as resultant. ಹಿಂದಿನ ವಿಡಿಯೋದಲ್ಲಿ r ಅನ್ನು ಪೊಸಿಷನ್ ವೆಕ್ಟರ್ ಗೆ ಬಳಸಿದ್ದೀನಿ, ಇಲ್ಲಿ ರಿಸಲ್ಟೆಂಟ್ ಗೆ ಬಳಸ್ತಾ ಇದ್ದೀನಿ. Now I can write vector r is equal to vector a plus vector b.
ಸೊ ನೋಡಿ ಇವಾಗ ಎಕ್ಸ್ ವೈ ಝೆಡ್ ಅನ್ನೋ ಟ್ರಯಾಂಗಲ್ ಬಂತಲ್ವಾ, ಅದಕ್ಕೆ ಇದನ್ನು ನಾವು ಟ್ರಯಾಂಗಲ್ ಲಾ ಅಂತ ಕರಿತೀವಿ. ಸೊ ಈಗ ಡೆಫಿನೇಷನ್ ಅಕಾರ್ಡಿಂಗ್ ಟು ದ ಲಾ ಆಫ್ ಟ್ರಯಾಂಗಲ್, ಇದು ನನ್ನ ಮೆಥಡ್. ಫಸ್ಟು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ಡೆಫಿನೇಷನ್ ಕಡೆ ಹೋಗ್ತೀನಿ. ಈಗ ನೀವೇ ಡೆಫಿನೇಷನ್ ಅನ್ನು ಬರೆದು ಬಿಡಬಹುದು. ಹೆಂಗೆ? ಇಫ್ ಟೂ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದಿ ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, ಅದು ಅಂಡರ್ಲೈನ್ ಮಾಡ್ಕೋಬೇಕು. ಟೇಕನ್ ಇನ್ ಆರ್ಡರ್ ಅಂದರೆ ಒಂದಾದ ಮೇಲೆ ಒಂದು ಅಂತ. ಸೊ ಇಫ್ ಟೂ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ಟೂ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್, then the third side joining the first and last point gives the resultant ಅಥವಾ sum of the vectors. So if two sides represent individual vectors, the third side represents the resultant of those two. So R is equal to A plus B. So triangle generate ಆಯಿತು. ಇದನ್ನು ನೀವು ಯಾವ ವೆಕ್ಟರ್ಸ್ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀನಿ, ಇನ್ನೊಂದು ಎರಡು ಎಕ್ಸಾಂಪಲ್ಸನ್ನು ಬರೆದು ಬಿಡ್ತೀನಿ. ನೋಡಿ, ಇನ್ನೊಂದು ಡಯಾಗ್ರಾಮನ್ನು ಬರೆಯೋಣ. ಈ ಥರ ಒಂದು ವೆಕ್ಟರ್ ಇದೆ, ಆಯಿತಾ? ಈ ಥರ ಒಂದು ವೆಕ್ಟರ್ ಇದೆ ಅಂದ್ಕೊಳ್ಳಿ. ಹಾಂ, ಈಗ ನೀವು ಟ್ರಯಾಂಗಲನ್ನು ಬರೀರಿ. ಫಸ್ಟು ಇದಕ್ಕೆ ಪ್ರಪೋರ್ಷನೇಟ್ ಆಗಿ ಒಂದು ಲೈನು ನೋಡಿ, ಪ್ಯಾರಲಲ್ ಆಗಿ, ಮತ್ತು ಇದಕ್ಕೆ ಪ್ಯಾರಲಲ್ ಆಗಿ ಪ್ರಪೋರ್ಷನೇಟ್ ಆಗಿ ಇನ್ನೊಂದು ಲೈನ್ ಇಲ್ಲಿಂದ ಶುರು ಮಾಡಬೇಕು. ಸೊ ಎಲ್ಲಿ ನೀವು ನಿಲ್ಲಿಸಿರ್ತೀರೋ ಅಲ್ಲಿಂದ ಶುರು ಮಾಡಬೇಕು. ಅದನ್ನೇ ಟೇಕನ್ ಇನ್ ಆರ್ಡರ್ ಅಂತ ಕರೆಯೋದು. ಸೊ ಈ ಜನರೇಟ್ ಆಯ್ತಲ್ವಾ? ನಾವು ಜಾಯಿನ್ ಟೈಲ್ ಅಂಡ್ ಹೆಡ್ ಲಾಸ್ಟ್ ಪಾಯಿಂಟ್ಗೆ ತೊಗೊಂಡೋಗಿ ಎಳ್ಕೊಂಡು ಹೋಗಿ ದಿಸ್ ಗಿವ್ಸ್ ದ ರಿಸಲ್ಟೆಂಟ್ ಆಫ್ ದಿಸ್ ಸಂಡೇಸ್. ಓಕೆ, ಹೀಗೆ ನೀವು ಎಷ್ಟು ಬೇಕಾದರೂ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ. ಈಗ ಇದೇ ನಾವು ಮೆಥಡನ್ನು ಸಬ್ಟ್ರಾಕ್ಷನಿಗೆ ಕೂಡ ಬಳಸಬಹುದು. ಮತ್ತೆ ಈ ಡಯಾಗ್ರಾಮ್ಗೆ ಬರ್ತೀನಿ. ಇಲ್ಲಿ ನಾನು ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮಾಡಿದ್ದೀನಿ. ನಾನು ಎ ಮೈನಸ್ ಬಿ ಮಾಡಬೇಕು. ವೆಕ್ಟರ್ ಮೈನಸ್ ಅಂತಂದರೆ ವೆಕ್ಟರ್ಸಲ್ಲಿ ಏನು ಗೊತ್ತಾ? ನೆಗೆಟಿವ್ ವೆಕ್ಟರ್ ಅಂತ. ಓಕೆ, ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ಬಿಡ್ತೀನಿ. ಸಬ್ಟ್ರಾಕ್ಷನ್ಗೆ ಇದು ಹೆಂಗೆ ಅಪ್ಲೈ ಆಗುತ್ತೆ ಅಂತ ತೋರಿಸ್ತೀನಿ. ಸಬ್ಟ್ರಾಕ್ಷನಲ್ಲಿ ಐ ವಾಂಟ್ ಟು ಗೋ ಫಾರ್ ಎ ಮೈನಸ್ ಬಿ. ಈಗ ವೆಕ್ಟರ್ ಎ ಹಾಗೇ ಇದೆ, ವೆಕ್ಟರ್ ಎ ಹಾಗೇ ಇದೆ ಅಂದರೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಒಂದು ಲೈನನ್ನು ಡ್ರಾ ಮಾಡಿದೆ. ಮಕ್ಕಳೇ ಈಗ ಕೇಳಿಸ್ಕೊಳ್ಳಿ, ಎ ಮೈನಸ್ ಬಿ ಅಂದರೆ ಎ ಪ್ಲಸ್ ಆಫ್ ಮೈನಸ್ ಬಿ ಅಂತ ವೆಕ್ಟರ್ಸ್ ಅಲ್ಲಿ, ದಟ್ ಈಸ್ ಎ ಮೈನಸ್ ಬಿ. ಅಂದರೆ ಸಬ್ಟ್ರಾಕ್ಷನ್ ಈಸ್ ನಥಿಂಗ್ ಬಟ್ ಅಡಿಷನ್ ಆಫ್ ನೆಗೆಟಿವ್ ವೆಕ್ಟರ್. ಇನ್ನೊಮ್ಮೆ ಹೇಳ್ತೀನಿ, ವೆಕ್ಟರ್ಸ್ ಅಲ್ಲಿ ಸಬ್ಟ್ರಾಕ್ಷನ್ ಅಂತ ಸಪರೇಟ್ ಆಗಿ ಹೇಳೋ ನೆಸೆಸಿಟಿ ಇಲ್ಲ. ಸಬ್ಟ್ರಾಕ್ಷನ್ ಅನ್ನು ಕೂಡ ನಾವು ಅಡಿಷನ್ ಆಫ್ ಅಂತ ಹೇಳ್ಬೋದು, ಬಟ್ ಅಡಿಷನ್ ಆಫ್ ನೆಗೆಟಿವ್ ವೆಕ್ಟರ್. ನಾನು ಹಿಂದಿನ ವಿಡಿಯೋದಲ್ಲಿ ನೆಗೆಟಿವ್ ವೆಕ್ಟರ್ ಬಗ್ಗೆ ಹೇಳಿದ್ದೆ. ಈಗ ಒಂದು ವೆಕ್ಟರ್ ಹೀಗಿದೆ ಅಂದರೆ ಅದರ ನೆಗೆಟಿವ್ ವೆಕ್ಟರ್ ಹೇಗಿರುತ್ತೆ? ಅಷ್ಟೇ ಉದ್ದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಗೊತ್ತಾಯ್ತಲ್ವಾ? ಗೊತ್ತಾಯ್ತು ಸರ್. ಅದ್ರ ಪ್ರಕಾರ ಇಲ್ಲಿಗೆ ಬಂದರೆ ನಾನು ಬಿ ಅನ್ನು ಮೈನಸ್ ಮಾಡಬೇಕು, ಅಷ್ಟೇ ಉದ್ದ ಉಲ್ಟಾ ಬರಿಬೇಕಷ್ಟೇನೆ. ಸೊ ನಾನೇನು ಮಾಡಿದೆ, ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿಂದ ಮುಂದಕ್ಕೆ ತಗೊಂಡೋಗಿದ್ದೆ, ನಾನಿವಾಗ ಹಿಂದಕ್ಕೆ ತಗೊಂಡು ಬರಬೇಕು. ಹಿಂದಕ್ಕೆ ತಗೊಂಡು ಬರಬೇಕು ಅಂದರೆ ಇಲ್ಲಿಗೆ ತಗೊಂಡ್ಬರ್ಬೇಕು, ಅಷ್ಟೇ ಉದ್ದ. ಸೊ ಈ ಲೈನನ್ನು ಹಿಂಗೆ ಬರೆದ್ರೆ ಪ್ಲಸ್ ಆಗುತ್ತೆ, ಅದೇ ಲೈನನ್ನು ಹಿಂಗೆ ಬರೆದ್ರೆ ಮೈನಸ್ ಆಗುತ್ತೆ. ನೌ ಯು ಜಾಯಿನ್ ದೀಸ್ ಟು. ಇಲ್ಲೇ ಬರೆದ್ರೆ ಕ್ಲಮ್ಸಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಬರಿತಾ ಇದ್ದೀನಿ. ಸೊ ಇಷ್ಟೇ ಉದ್ದದ ಲೈನನ್ನು ಹಿಂದಕ್ಕೆ ಡ್ರಾ ಮಾಡಿ ನೌ ಯು ಜಾಯಿನ್ ದೀಸ್ ಟು. ಸೊ ದಿಸ್ ಈಸ್ ಎಕ್ಸ್, ದಿಸ್ ಈಸ್ ವೈ, ದಿಸ್ ಈಸ್ ಝೆಡ್. ಸೊ ದಿಸ್ ಈಸ್ ಆರ್. ಸ್ಟಿಲ್ ವೆಕ್ಟರ್ ಎ ಈಸ್ ಆಸ್ ಇಟ್ ಈಸ್, ಬಿ ಈಸ್ ನೌ ಮೈನಸ್ ಬಿ. ನೌ ಆರ್ ಈಸ್ nothing but a plus of minus b. I hope you are following. ಎಲ್ಲರ ಮೇಲೂ ಆರೋ ಮಾರ್ಕ್ ಹಾಕಬೇಕು, ನಾನು ಮರೆತರೂ ನೀವು ಹಾಕಿ. ಸೊ ವೆಕ್ಟರ್ಸಲ್ಲಿ ಅಡಿಷನನ್ನು ಕೂಡ ಸಬ್ಟ್ರಾಕ್ಷನನ್ನು ಕೂಡ ನಾವು ಅಡಿಷನ್ ಆಗಿ ಟ್ರೀಟ್ ಮಾಡ್ತೀವಿ. ಓಕೆ ಮಕ್ಕಳೇ, ಇಲ್ಲಿಗೆ ಬರೋಣ, ಇದೇ ಡಯಾಗ್ರಾಮ್ಗೆ ಬರೋಣ. ಆರ್ ಈಸ್ ಈಕ್ವಲ್ ಟು, ಇವಾಗ ರಿಸಲ್ಟೆಂಟ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಆಯಿತು. ಇದನ್ನು ರೀ ಅರೇಂಜ್ ಮಾಡಿಕೊಂಡ್ರೆ ಆರ್ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಆಗುತ್ತೆ ಅಲ್ವಾ? ಆ ಮೈನಸ್ ಬಿ ಅನ್ನು ಈ ಕಡೆ ತಗೊಂಬಂದ್ರೆ ಕರೆಕ್ಟ್ ಸರ್ ಆಗುತ್ತೆ. ಸರ್ ಇದನ್ನು ನಾನು ಡಯಾಗ್ರಾಮಲ್ಲಿ ಬರೀಬೇಕು ಅಂದರೆ ಹೆಂಗೆ ಬರೀಬೇಕು ಸರ್? ಹೆಂಗೆ ಬರೀಬೇಕು ಅಂದರೆ ಫಸ್ಟು ನೀವು ಇವಾಗ ಆರನ್ನು ಬರ್ಕೋಬೇಕು. ಫಸ್ಟು ಆರನ್ನು ಬರ್ಕೋಬೇಕು. ಆರನ್ನು ಹಿಂಗೆ ಬರ್ಕೊಂಡ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಇದು ಹೆಡ್ ಆಯಿತು ಆರಿನ. ಓಕೆ, ಪ್ಲಸ್ ಬಿ. ನೋಡಿ ಇವಾಗ ಬಿ ಇಲ್ಲಿದೆಯಲ್ಲ, ಪ್ಲಸ್ ಬಿ ಅಂತಂದರೆ ಈ ಥರ ಬರ್ಕೋಬೇಕು. ಪ್ಲಸ್ ಬಿ ಇಲ್ಲಿಂದ ನೀವು ಎಲ್ಲಿ ನಿಲ್ಲಿಸಿರ್ತೀರೋ ಅಲ್ಲಿಂದ ಶುರು ಮಾಡ್ಕೋಬೇಕು. ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಶುರು ಮಾಡ್ಕೋಬೇಕು. ಸೊ ಆರ್ ಇವಾಗ ಈ ಕಡೆ ಬರೆದಿದ್ರಿಂದ ಅದು ಪ್ಲಸ್ ಬಿ ಆಗುತ್ತೆ. ಹಿಂಗೆ ಬರೆದ್ರೆ ಮೈನಸ್ ಬಿ, ಹಿಂಗೆ ಬರೆದ್ರೆ ಪ್ಲಸ್ ಬಿ. ಸೊ ಫಸ್ಟ್ ವೆಕ್ಟರಿನ ಹೆಡ್ಡಿಂದ ಸೆಕೆಂಡ್ ವೆಕ್ಟರ್ನ ಡ್ರಾ
ಮಾಡಿದೆ. ಈಗ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದರೆ ಫೈನಲ್ ವೆಕ್ಟರ್ ಬಂದ್ಬಿಡುತ್ತೆ. ಸೊ ಆರ್ ಪ್ಲಸ್ ಬಿ ಈಸ್ ನಥಿಂಗ್ ಬಟ್ ಎ, ಆರ್ ಪ್ಲಸ್ ಬಿ ಈಸ್ ನಥಿಂಗ್ ಬಟ್ ಎ. ಸೊ ಈ ಥರ ನಾವು ಟ್ರಯಾಂಗಲ್ಸನ್ನು ಬರೆದು ರಿಸಲ್ಟೆಂಟನ್ನು ಕಂಡುಹಿಡಿಬೋದು. ಆದರೆ ಒಂದು ಡ್ರಾಬ್ಯಾಕ್ ಏನು ಗೊತ್ತಾ, ಪ್ರತಿ ಸತಿ ನಾವು ಸ್ಕೇಲು ಪೆನ್ಸಿಲು ತೊಗೊಂಡು ಈ ಥರ ಕರೆಕ್ಟಾಗಿ ಪ್ಯಾರಲಲ್ ಆಗಿ ಹೇಳ್ಕೊಂಡು ಹೋಗಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಲೆಂತ್ ವೇರಿಯೇಷನ್ ಆಗುತ್ತೆ, ಡೈರೆಕ್ಷನ್ ವೇರಿಯೇಷನ್ ಆಗುತ್ತೆ. ಅಂದರೆ ಜಿಯೋಮೆಟ್ರಿಕಲ್ ಮೆಥಡ್, ಇವನ್ನ ಜಿಯೋಮೆಟ್ರಿಕಲ್ ಮೆಥಡ್ ಅಂತ ಕರಿತೀವಿ. ಜಿಯೋಮೆಟ್ರಿಕಲ್ ಮೆಥಡ್ ಆಫ್ ವೆಕ್ಟರ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಈಸ್ ಕಂಬರ್ಸಮ್. ಕಂಬರ್ಸಮ್, ನಾಟ್ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ಕಂಬರ್ಸಮ್ ಅಥವಾ ಕಾಂಪ್ಲಿಕೇಟೆಡ್, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಅದಕ್ಕೆ ಬೇರೆ ಇನ್ನೊಂದು ಮೆಥಡ್ ಇದೆ, ಅನಾಲಿಟಿಕಲ್ ಮೆಥಡ್ ಅಂತ, ಅದನ್ನು ಆಮೇಲೆ ಹೇಳ್ಬಿಡ್ತೀನಿ. ಫಸ್ಟು ಈ ಜಿಯೋಮೆಟ್ರಿಕಲ್ ಮೆಥಡನ್ನು ಕಲ್ತ್ಕೊಳ್ಳಿ, ಆಮೇಲೆ ಅನಾಲಿಟಿಕಲ್ ಮೆಥಡ್ ಕಡೆ ಹೋಗೋಣ. ಸೊ ಇಷ್ಟು ಹೇಳಿ ನೌ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್. ಮಕ್ಕಳೇ, ನಾನು ಇಷ್ಟೊತ್ತು ಎರಡು ವೆಕ್ಟರ್ಸ್ ಅನ್ನ ಟ್ರಯಾಂಗಲ್ ಇಂದ ಆಡ್ ಮಾಡೋದು ಹೇಗೆ, ಸಬ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಈಗ ಟ್ರಯಾಂಗಲ್ ಇಂದ ಪ್ಯಾರಲೋಗ್ರಾಮಿಗೆ ಹೋಗೋಣ. Again I take these two vectors only. So now comes the fourth example. Same two vectors, this one and this one anta itkolona. Magnitude maker same irli ಅಥವಾ different irli, doesn't make any difference. So they are making at certain angle, they are acting at a different angle. So ನೋಡಿ, ಒಂದು ಹಿಂಗಿದ್ರೆ ಒಂದು ಹಿಂಗಿದೆ, ಆಯ್ತಾ. ಪ್ಯಾರಲೋಗ್ರಾಮ್ ಏನು ಹೇಳುತ್ತಪ್ಪ ಅಂತಂದ್ರೆ, ಸೇಮ್ ಏನು ವೆಕ್ಟರ್ಸ್ ಮ್ಯಾಗ್ನಿಟ್ಯೂಡನ್ನು ಲೈನ್ ಬರೆದ್ರೋ ಅದೇ ಥರ ಲೈನ್ ಬರಿಬೇಕಿಲ್ಲಿ, ಲೈನನ್ನೇ ಬರೀರಿ. ಆದರೆ ಇಲ್ಲಿಂದನೇ ಏನು ಶುರು ಮಾಡೋ ನೆಸೆಸಿಟಿ ಇಲ್ಲ, ಆಯಿತಾ. ಇಲ್ಲಿಂದನೇ ಶುರು ಮಾಡಿ, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟನ್ನು ಇಲ್ಲೇ ಇಟ್ಕೊಳ್ಳಿ, ಹೀಗೆ ಬರೀರಿ. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಸ್ವಲ್ಪ ಸೊಟ್ಟಾಯಿತು. ಅದೇ ನೋಡಿ ನಾನು ಹೇಳಿದ್ದು, ಜೆಮೆಟ್ರಿಕಲ್ ಮೆಥಡ್ ಅಂತ ಬಂದಾಗ ಸ್ವಲ್ಪ ಟಿಲ್ಟ್ ಆಗ್ತಾರೆ, ಸ್ಕೇಲ್ ಇಟ್ಕೊಂಡು ಕರೆಕ್ಟಾಗಿ ಡ್ರಾ ಮಾಡಬೇಕು. ಓಕೆ, ನೌ ಟೂ ವೆಕ್ಟರ್ಸ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಆರ್ ರೆಪ್ರೆಸೆಂಟೆಡ್ ಬೈ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್. ನೋಡಿ, ಇವಾಗ ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದರೆ ಒಂದು ಪ್ಯಾರಲೋಗ್ರಾಮ್ ಜನರೇಟ್ ಆಗುತ್ತೆ, ಆಯ್ತಲ್ವಾ. ಸೊ ಯು ಕ್ಯಾನ್ ಕಾಲ್ ದಿಸ್ ಆಸ್ ಪಿ ಕ್ಯೂ ಆರ್ ಎಸ್ ಅಂತ ಕರೆಯೋಣ. ಎಕ್ಸ್ ವೈ ಝೆಡ್ ಎಲ್ಲ ಬೇಡ, ಪಿ ಕ್ಯೂ ಆರ್ ಎಸ್ ಅಂತ ಕರೆಯೋಣ. ಈಗ ಪಿ ಆರ್ ಈಸ್ ಎ ಡಯಾಗನಲ್. ದಿಸ್ ಪಿ ಆರ್ ಗಿವ್ಸ್ ಯು ದಿ ರಿಸಲ್ಟೆಂಟ್. ಆರ್ ಬೇಡ, ಪಿ ಕ್ಯೂ ಟಿ, ಆಲ್ರೆಡಿ ಆರ್ ಯೂಸ್ ಮಾಡಿ. ಇದೇ ಪ್ರಾಬ್ಲಮ್, ಸಿಂಬಲ್ಗಳನ್ನು, ನೊಟೇಷನ್ಗಳನ್ನು ನಾವು ಬಳಸ್ತಾ ರಿಪೀಟ್ ಆಗೋಗ್ಬಿಡ್ತವೆ. ಸೊ ನಾನು ಇದನ್ನೇನೋ ಆರ್ ಬರೆದಿದ್ರೆ, ಸರ್ ಇಲ್ಲೊಂದು ಆರ್ ಇದೆ, ಇದಕ್ಕೂ ಏನಾದರೂ ಸಂಬಂಧ ಇದೆ, ಈ ಥರ ಕನ್ಫ್ಯೂಷನ್ ಆಗುತ್ತೆ. ನಾನು ಹೇಳ್ತೀನಿ, ಇದು ದಡ್ಡತನ ಅಲ್ಲ, ಇದು ತುಂಬ ಓದ್ತಾ ನಾವೇನು ಮಾಡ್ಬಿಡ್ತೀವಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಅಲ್ಲೊಂದು ಆರ್ ಬಂತು, ಇಲ್ಲೊಂದು ಆರ್ ಬಂತು, ಏನಪ್ಪ ಇದು ಅಂತ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಏನು ನೀವು ಅಷ್ಟೊಂದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಗೊತ್ತಿಲ್ಲಿರೋ ಅಷ್ಟು ದಡ್ಡತನ ತೋರಿಸ್ತಿದ್ದೀರಂತ ಅಲ್ಲ, ಅದು ಕನ್ಫ್ಯೂಷನ್ ಅಷ್ಟೇ. ಓಕೆ, ಸೊ ಇದು ಇವಾಗ ಪ್ಯಾರಲೋಗ್ರಾಮ್. ಈ ಪ್ಯಾರಲೋಗ್ರಾಮಲ್ಲಿ ಇದು ಲಾಂಗೆಸ್ಟ್ ಡಯಾಗನಲ್. ಈ ಲಾಂಗೆಸ್ಟ್ ಡಯಾಗನಲ್ಲನ್ನೇ ನಾನು ರಿಸಲ್ಟೆಂಟ್ ಅಂತ ಕರಿತೀನಿ. ದಟ್ ರಿಸಲ್ಟೆಂಟ್ ಈಸ್ ನಾವು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ. ಮಕ್ಕಳೇ, ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. ಇವಾಗ ಪ್ಯಾರಲೋಗ್ರಾಮನ್ನು ಸ್ಟೇಟ್ಮೆಂಟನ್ನು ಹೇಳ್ತೀನಿ. ಅಲ್ಲಿ ಹಿಂಗೆ ಟ್ರಯಾಂಗಲ್ಗೆ ಸ್ಟೇಟ್ಮೆಂಟ್ ಹೇಳಿದ್ನ, ಪ್ಯಾರಲೋಗ್ರಾಮ್ಗೂ ಸ್ಟೇಟ್ಮೆಂಟ್ ಹೇಳ್ತೀನಿ. ಹಿಯರ್ ಇಫ್ ಟೂ ವೆಕ್ಟರ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಟೂ ಸೈಡ್ಸ್ ಅಂದರೆ ಇದು ಆಗ್ಬೋದು, ಇವೆರಡೂ ಆಗ್ಬೋದು. Two adjacent sides of a parallelogram, then the resultant of those two, or the sum of those two, resultant beta sum of those two is given by the longest diagonal of the parallelogram. So if two vectors acting at a point are represented by two adjacent sides of a parallelogram, then sum of those two, their sum is given by longest diagonal. ಗೊತ್ತಾಯ್ತಲ್ವಾ. ಸೊ ಪ್ಯಾರಲೋಗ್ರಾಮ್ ಜನರೇಟ್ ಆಗಿದ್ದರಿಂದ ಪ್ಯಾರಲೋಗ್ರಾಮ್ ಅಂತೀವಿ, ಟ್ರಯಾಂಗಲ್ ಜನರೇಟ್ ಆಗಿದ್ದರಿಂದ ಟ್ರಯಾಂಗಲ್ ಅಂತೀವಿ. ಸರ್, ಇದು ಪ್ಯಾರಲೋಗ್ರಾಮೇ ಇರುತ್ತಾ ಯಾವಾಗ್ಲೂ? ಇಲ್ಲ, ಹಂಗೇನು ಇರಬೇಕಾಗಿಲ್ಲ. ನೋಡಿ, ಈ ಎರಡು ವೆಕ್ಟರ್ಸ್ಗೆ ನೀವು ಬರೋದ್ರೆ ಅದು ರೆಕ್ಟ್ಯಾಂಗಲ್ ಬಂದ್ಬಿಡುತ್ತೆ. ಒಂದು ವೇಳೆ ಎರಡೂ ಈಕ್ವಲ್ ಆಗಿತ್ತು ಅಂದರೆ ಅದು ಸ್ಕ್ವೇರ್ ಬಂದ್ಬಿಡುತ್ತೆ. ಒಟ್ಟಾರೆ ಅದು ಕ್ವಾಡ್ರ್ಯಾಂಗಲ್. ಇಲ್ಲಿ ನಾನು ಪ್ಯಾರಲೋಗ್ರಾಮ್ ಅಂತ ಆ ಥರ ಕಾಣಿಸೋದ್ರಿಂದ ನಾನು ಪ್ಯಾರಲೋಗ್ರಾಮ್ ಬರೆದಿದ್ದೀನಿ. ಹಂಗಂತ ಹೇಳಿ ಇದು ಬಂದಾಗ ಲಾ ಆಫ್ ರೆಕ್ಟ್ಯಾಂಗಲ್ ಅಂತ ಹೇಳಕ್ ಹೋಗ್ಬಿಡಿ. ಇಟ್ ಈಸ್ ಅಕ್ಸೆಪ್ಟೆಡ್ ನೇಮ್. ಲಾ ಆಫ್ ಪ್ಯಾರಲೋಗ್ರಾಮ್ ಅನ್ನೋದು ಇಟ್ ಈಸ್ ಅಕ್ಸೆಪ್ಟೆಡ್ ನೇಮ್. ಓಕೆ, ಇವೆರಡರ ಮಧ್ಯೆ ಆಂಗಲ್ ಥೀಟಾ ಇತ್ತು, ಸೊ ದಿಸ್ ಈಸ್ ಥೀಟಾ. ಓಕೆ, ನೌ ದಿಸ್ ಈಸ್ ದ ಆಂಗಲ್ ಅಟ್ ವಿಚ್ ದ ರಿಸಲ್ಟೆಂಟ್ ಈಸ್ ಆಕ್ಟಿಂಗ್. ಮುಂದೆ ಬರುತ್ತೆ ಈ ರಿಸಲ್ಟೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು, ಆರ್ ವ್ಯಾಲ್ಯೂ ಅನ್ನ, ಮತ್ತೆ ಆರ್ ಇನ್ ಟರ್ಮ್ಸ್ ಆಫ್ ಥೀಟಾ ಕಂಡುಹಿಡಿಬೇಕು, ಆಲ್ಫಾ ವ್ಯಾಲ್ಯೂನು ಕಂಡುಹಿಡಿಬೇಕು. ಒಂದು ಡಿರೈವೇಶನ್ ಇದೆ, ಅದನ್ನು ನಾನು ಆಮೇಲೆ ಮಾಡ್ತೀನಿ. ಸೊ ಇದು ಪ್ಯಾರಲೋಗ್ರಾಮ್ ಆಯಿತು.
ಪ್ಯಾರಲೋಗ್ರಾಮ್ ಅಲ್ಲಿ ಬರೀ ಅಡಿಷನ್ ಅಲ್ಲ, ಸಬ್ಟ್ರಾಕ್ಷನ್ ಕೂಡ ಮಾಡಬಹುದು. ಸಬ್ಟ್ರಾಕ್ಷನ್ ಹೆಂಗೆ ಮಾಡ್ತೀರಾ? ಸೇಮ್ ಇದೇ ಥರನೇ. ಫಸ್ಟು ಇದಕ್ಕೆ ಪ್ರಪೋರ್ಷನೇಟ್ ಆಗಿ ಒಂದು ಲೆಂತನ್ನು ಬರ್ಕೋಬೇಕು. ಇದಕ್ಕೆ ಪ್ರಪೋರ್ಷನೇಟ್ ಆಗಿ ಒಂದು ಲೆಂತನ್ನು ಬರ್ಕೋಬೇಕು. ಆಯಿತಾ? ಬರ್ಕೊಂಡಾದಮೇಲೆ 1 ಮಿನಿಟ್. ಇದಕ್ಕೆ ಪ್ರಪೋರ್ಷನೇಟ್ ಆಗಿ ಲೆಂತ್ ಬರ್ಕೊಂಡ್ಮೇಲೆ ಇದು ಎ ಆಗುತ್ತೆ. ಆಯಿತಾ? ಈಗ ಇದನ್ನು ನಾನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಮೈನಸ್ ಮಾಡಬೇಕಲ್ವಾ? ಮೈನಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಹೀಗೆ ಬರ್ಕೋಬೇಕು, ಹೀಗೆ ಬರ್ಕೋಬೇಕು. ಅದು ಟ್ರಯಾಂಗಲ್ನಲ್ಲಿ ಇರಲಿ, ಕಂಪ್ಲೀಟ್ ಮಾಡಬೇಡ. ಈಗ ನೋಡ್ರಪ್ಪ, ಇದೇ ಡಯಾಗ್ರಾಮಿಗೆ ಬಂದರೆ ಇದು ಎ, ಇದು ಬಿ, ರೈಟಾ? ಇದು ಲಾಂಗೆಸ್ಟ್ ಡಯಾಗನಲ್. ಸೊ ಇದಕ್ಕೆ ಈ ಸೈಡನ್ನು ತಗೊಂಡ್ರೆ ಹೀಗೆ ಬರ್ಕೋಬೋದಲ್ವಾ? ಅಂದರೆ ಈ ಥರ ಬರ್ಕೋಬೋದಲ್ವಾ? ಸೊ ಅವಾಗ ಇವೆರಡನ್ನು ಜಾಯಿನ್ ಮಾಡಿ ಅದು ರಿಸಲ್ಟೆಂಟು ನೆಗೆಟಿವ್, ಅಂದರೆ ಸಬ್ಟ್ರಾಕ್ಷನ್ ಥರ ಆಗುತ್ತೆ. ಕನ್ಫ್ಯೂಸ್ ಆಯ್ತಲ್ವ? ಇಲ್ಲಿಗೆ ಬಂದುಬಿಡ್ತೀನಿ ಬಿಡಿ. ಇದು ಹೀಗೆ, ಇದು ಹೀಗೆ ಆಯಿತು. ಕಂಪ್ಲೀಟ್ ಮಾಡಿಬಿಡಿ. ಈ ಪ್ಯಾರಲೋಗ್ರಾಮನ್ನು ಕಂಪ್ಲೀಟ್ ಮಾಡಿಬಿಡಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು ನಾನು. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿದ್ರೆ ಅದು ನೆಗೆಟಿವ್. ಸರ್, ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕಲ್ವ ಸರ್? ಅದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಯಾವಾಗಲೂ ಜಾಸ್ತಿ ಇರುತ್ತೆ. ಲಾಂಗೆಸ್ಟ್ ಡಯಾಗನಲ್ ಅಡಿಷನ್ ಆಗುತ್ತೆ, ಇದು ಶಾರ್ಟೆಸ್ಟ್ ಡಯಾಗನಲ್ ಸಬ್ಟ್ರಾಕ್ಷನ್ ಆಗುತ್ತೆ. ಸೊ ಲಾ ಆಫ್ ಪ್ಯಾರಲೋಗ್ರಾಮಲ್ಲಿ ಅಟ್ ಎ ಟೈಮ್ ನಮ್ಗೆ ಎರಡೂ ಸಿಕ್ಕೋಗ್ಬಿಡುತ್ತೆ. ಲಾಂಗೆಸ್ಟ್ ಡಯಾಗನಲ್ ಗಿವ್ಸ್ ಯು ಸಮ್ ಆಫ್ ದ ವೆಕ್ಟರ್ಸ್, ಶಾರ್ಟೆಸ್ಟ್ ಡಯಾಗನಲ್ ಗಿವ್ಸ್ ಯು difference of the vectors, or this is a plus b, this is a minus b. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ಇಷ್ಟು ಆದಮೇಲೆ ಈ ಆರ್ ವ್ಯಾಲ್ಯೂಯನ್ನು ಡಿರೈವ್ ಮಾಡೋಣ. ಮುಗಿಸ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಇದೇ ಡಯಾಗ್ರಾಮನ್ನು ಮತ್ತೊಮ್ಮೆ ಬರಿತೀನಿ ನೋಡಿ. ಈ ಎರಡು ವೆಕ್ಟರ್ಸನ್ನು ಇದೇ ಡಯಾಗ್ರಾಮನ್ನು ಬರಿತೀನಿ. ಐ ಟೇಕ್ ದಿಸ್ ಆಸ್ ಓ ಎ, ಓಕೆ. ಐ ಟೇಕ್ ದಿಸ್ ಆಸ್ ಓ ಬಿ, right? P, Q, R, S ಎಲ್ಲ ಬೇಡ, O, A, O, B, right? I complete this parallelogram so that this becomes D, right? Now OD is the resultant R, OD is the resultant R, and these two are acting at an angle of theta, and I make one small construction here like this. ನೋಡಿ ಮಕ್ಕಳೇ, I call this as C ಅಂತ ಕರೆಯೋಣ ನಾವು, ಅಥವಾ ಎನ್ ಅಂತದೇ ಕರೆಯೋಣ ಬಿಡಿ. ಐ ವಿಲ್ ಕಾಲ್ ದಿಸ್ ಆಸ್ ಎನ್. ಐ ಕಾಲ್ ದಿಸ್ ಆಸ್ ಸಿ. ಡಿ ಇಫ್ ರಿಕ್ವೈರ್ಡ್ ಐ ವಿಲ್ ಟೇಕ್ ಇಟ್ ಆಫ್ಟರ್ವರ್ಡ್ಸ್. ನೌ ದಿಸ್ ಈಸ್ ಒನ್ ವೆಕ್ಟರ್, ದಿಸ್ ಈಸ್ ಅನದರ್ ವೆಕ್ಟರ್. ಸೊ ಓ ಎ ಈಸ್ ಈಕ್ವಲ್ ಟು ಬಿ ಸಿ, ಓ ಬಿ ಈಕ್ವಲ್ ಟು ಎ ಸಿ ಆಗುತ್ತೆ. ಓ ಬಿ ಈಸ್ ಈಕ್ವಲ್ ಟು ಎ ಸಿ ಆಗುತ್ತೆ. ಆಮೇಲೆ ಇದು ಮತ್ತು ಇದು ಪ್ಯಾರಲಲ್ ಇರೋದ್ರಿಂದ, ಇವೆರಡು ಪ್ಯಾರಲಲ್ ಇರೋದ್ರಿಂದ ಗಮನಿಸಿ, ಇದು ಕೂಡ ಥೀಟಾನೇ ಇರುತ್ತೆ ಅಲ್ವಾ? ಎಸ್ ಸರ್, ಇರಲೇಬೇಕು. ದಟ್ ಈಸ್ ಆಲ್ಸೋ ಥೀಟಾ. ನೌ ಇನ್ ದಿಸ್ ಡಯಾಗ್ರಾಮ್ ಐ ವಿಲ್ ಅಪ್ಲೈ ಪೈಥಾಗರಸ್ ಥಿಯರಮ್ ಟು ದಿಸ್ ಟ್ರಯಾಂಗಲ್. ಯಾವುದು? ಓ ಸಿ ಎನ್. ಓ ಸಿ ಎನ್ ಟ್ರಯಾಂಗಲ್ಗೆ ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡ್ತೀನಿ. ಓಕೆ. Well, I will apply Pythagoras theorem to OCN, that is OC square is equal to ON square plus NC square. That becomes OC square is equal to ON is nothing but OA plus AN, OA plus AN whole square plus NC square as it is I will write. Okay, following? No? Now I call this as equation 1. Then I want to replace this AN and NC. AN and NC ಅನ್ನು ರೀಪ್ಲೇಸ್ ಮಾಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ? ಐ ಟೇಕ್ ದಿಸ್ ಟ್ರಯಾಂಗಲ್ ಒನ್ಸ್ ಅಗೈನ್. ಸರ್, AN and NC ಯಾಕೆ ಸರ್ ರೀಪ್ಲೇಸ್ ಮಾಡ್ತೀರಾ? ಇವೆಲ್ಲ ಈ ಥರ ನಿಮಗೆ ಕ್ವಶನ್ಸ್ ಬಂದ್ರೇ ಡಿರೈವೇಷನ್ಸನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ವೈ ಯು ಆರ್ ರೀಪ್ಲೇಸಿಂಗ್ AN and NC? ಯು ನೋ ವೈ ಐ ಆಮ್ ರೀಪ್ಲೇಸಿಂಗ್? ಬಿಕಾಸ್ OA ಐ ನೋ ಇಟ್ ಈಸ್ ನಥಿಂಗ್ ಬಟ್ ವೆಕ್ಟರ್ ಎ. ವೆಕ್ಟರ್ ಏನೋ ವೆಕ್ಟರ್ ಪಿನೋ ಏನೋ ಒಂದು ಗೊತ್ತಿದೆ. ಎ ಬೇಡ ಇವಾಗ, ಇದನ್ನು ವೆಕ್ಟರ್ ಪಿ ಅಂತ ಕರೆದು ಬಿಡೋಣ, ಆಯಿತಾ? ಆಮೇಲೆ OB ಗೊತ್ತಿದೆ, ಇಟ್ ಈಸ್ ವೆಕ್ಟರ್ ಕ್ಯೂ ಅಂತ. ಆದರೆ AN ಯಾವ ವೆಕ್ಟರು ಅಲ್ಲ, NC ಯಾವುದು ವೆಕ್ಟರ್ ಅಲ್ಲ. AC ಓಕೆ, ಇಟ್ ಈಸ್ ನಥಿಂಗ್ ಬಟ್ ಕ್ಯೂ. AC ಗೂ OB ಗೂ ಒಂದು ಸಂಬಂಧ ಇದೆ.
ಓ ಎ ಆ್ಯಂಡ್ ಬಿ ಸಿ ಪರವಾಗಿಲ್ಲ, ಇದು ಕೂಡ ವೆಕ್ಟರ್ ಪಿನೇ ಆಗುತ್ತೆ. ಬಟ್ ಐ ಡೋಂಟ್ ನೋ ವಾಟ್ ಈಸ್ ಎ ಎನ್ ಆ್ಯಂಡ್ ಎನ್ ಸಿ, ದಟ್ ಈಸ್ ವೈ ಐ ವಾಂಟ್ ಟು ರೀಪ್ಲೇಸ್ ವಾಟ್ ಎ ಎನ್ ಆ್ಯಂಡ್ ಎನ್ ಸಿ. ಅದಕ್ಕೆ ಈ ಟ್ರಯಾಂಗಲಿನ ಸಪೋರ್ಟನ್ನು ತಗೊಳ್ತೀನಿ. ಇನ್ ಟ್ರಯಾಂಗಲ್ ಎ ಎನ್ ಸಿ ರೈಟ್ ಕಾಸ್ ಥೀಟಾ, ಕಾಸ್ ಥೀಟಾ ಈಸ್ ಈಕ್ವಲ್ ಟು ನಿಮಗೆಲ್ಲ ಗೊತ್ತಿದೆ adjacent by hypotenuse, that is AN divided by AC. ಕರೆಕ್ಟಾ? ಅಲ್ಲಿಗೆ AN, therefore AN is equal to AC cos theta. AN is therefore is equal to AC is nothing but Q cos theta. ಗೊತ್ತಾಯ್ತಲ್ಲ ಮಕ್ಕಳೇ? ಸರಿ ಸರ್, ಮತ್ತೆ ಅದೇ ಟ್ರಯಾಂಗಲ್ ಅನ್ನು ತಗೋತೀನಿ. ಅಗೇನ್ ಇನ್ ಟ್ರಯಾಂಗಲ್ ANC, in triangle ANC once again, now I write sin theta. Sin theta is equal to, ನಿಮಗೆಲ್ಲ ಗೊತ್ತಿದೆ ಆಪೋಸಿಟ್ ಬೈ ಹೈಪಾಟಿನೆಸ್. ಈ ಟ್ರಯಾಂಗಲ್ನಲ್ಲಿ ಎನ್ ಸಿ ಡಿವೈಡೆಡ್ ಬೈ ಎ ಸಿ, ಆಪೋಸಿಟ್ ಬೈ ಹೈಪಾಟಿನೆಸ್ ಏನಾಯಿತು? ಎನ್ ಸಿ ಡಿವೈಡೆಡ್ ಬೈ ಎ ಸಿ. ಓಕೆ, ಅಲ್ಲಿಗೆ ಎನ್ ಸಿ ಈಸ್ ಈಕ್ವಲ್ ಟು ಎ ಸಿ ಸೈನ್ ಥೀಟಾ, ದಟ್ ಈಸ್ ಕ್ಯೂ ಸೈನ್ ಥೀಟಾ ಡೈರೆಕ್ಟಾಗಿ ಬರೆದು ಬಿಡ್ತೀನಿ. ಸರಿನಾ? ಸೊ ಎ ಸಿ ಕಾಸ್ ಥೀಟಾ, ಇದು ಎ ಸಿ ಸೈನ್ ಥೀಟಾ, ಎ ಸಿ ಇಸ್ ನಥಿಂಗ್ ಬಟ್ ಕ್ಯೂ. ವೆಲ್ ವಿತ್ ದಿಸ್ ನೌ ಮೂವ್ ಆನ್ ಟು ದಿಸ್ ಪರ್ಟಿಕ್ಯುಲರ್ ಈಕ್ವೇಶನ್. ಇಲ್ಲಿಗೆ ಬಂದುಬಿಡಿ, ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಓ ಸಿ ಸ್ಕ್ವೇರ್ ದಟ್ ಈಸ್ ನಥಿಂಗ್ ಬಟ್ ಆರ್. ಸೊ ಬೇಕಾದ್ರೆ ಇಲ್ಲಿ ಒಂದು ಲೈನ್ ಬರೀರಿ, ಈಕ್ವೇಶನ್ 1 ಬಿಕಮ್ಸ್, ಯಾರೋ ಸ್ಟೂಡೆಂಟ್ ನನಗೆ ಕಾಮೆಂಟ್ ಮಾಡಿದ್ರು ಡಿರೈವೇಶನ್ಸ್ ಅಲ್ಲಿ ವರ್ಡಿಂಗ್ಸ್ ಅನ್ನ ಬರೀರಿ ಸರ್ ಅಂತ. ಸರಿ, ಬರಿತೀನಿ, ನೀವು ಈ ತರನೇ ಬರೀಬೇಕು. ಈಕ್ವೇಶನ್ 1 ಬಿಕಮ್ಸ್ ಏನಾಗುತ್ತೆ? ಓ ಸಿ ಬಂದ್ಬಿಟ್ಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎ ಅಂದ್ರೆ ಪಿ ಪ್ಲಸ್ ಎ ಎನ್ ಈಸ್ ಕ್ಯೂ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಎನ್ ಸಿ ಕ್ಯೂ ಸೈನ್ ಥೀಟಾ, ಕ್ಯೂ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬಿಕಾಸ್ ಇಟ್ ಈಸ್ ಎನ್ ಸಿ ಸ್ಕ್ವೇರ್. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು ಇದನ್ನ. ಸೊ ಅಲ್ಲಿಗೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಪ್ಲಸ್ 2ab ದಟ್ ಈಸ್ 2pq ಕಾಸ್ ಥೀಟಾ ಪ್ಲಸ್ ಇದು ಇಲ್ಲಿ ಚೂರು ಜಾಗ ಮಾಡ್ಕೋತೀನಿ, ದಟ್ ಈಸ್ ಕ್ಯೂ ಸ್ಕ್ವಯರ್ ಸೈನ್ ಸ್ಕ್ವಯರ್ ಥೀಟಾ. ಸೊ ಈ ಥರ ಆಯಿತು. ಇದೊಂದೇ ಸ್ಟೆಪ್ ಲೆಂತಿ. ಈಗ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಸ್ಕ್ವಯರ್ ಹಾಗೆ ಬರ್ಕೊಳ್ಳಿ ಪ್ಲಸ್, ಮಕ್ಕಳೇ ಸ್ವಲ್ಪ ಗಮನಿಸಿ, ಕ್ಯೂ ಸ್ಕ್ವಯರ್ ಕಾಸ್ ಸ್ಕ್ವಯರ್, ಕ್ಯೂ ಸ್ಕ್ವಯರ್ ಸೈನ್ ಸ್ಕ್ವಯರ್, ಇವೆರಡರಲ್ಲಿ ನಾನು ಕ್ಯೂ ಸ್ಕ್ವಯರ್ ಕಾಮನ್ ತಗೊಂಡ್ಬಿಟ್ರೆ ಉಳಿಯೋದು ಸೈನ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವಯರ್. ಅಂಡ್ ಯು ಆಲ್ ನೋ ಸೈನ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1. ಸೊ ಸೈನ್ ಸ್ಕ್ವಯರ್ ಪ್ಲಸ್ ಕಾಸ್ ಸ್ಕ್ವಯರ್ ಬರೆಯೋದು ಬೇಕಾಗಿಲ್ಲ ಬಿಕಾಸ್ ಇಟ್ ಈಸ್ ಇಂಟು 1 ಪ್ಲಸ್ 2pq ಕಾಸ್ ಥೀಟಾ ಆಯಿತು. ಸೊ ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಪ್ಲಸ್ 2pq ಕಾಸ್ ಥೀಟಾ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ equation. We are going to make use of this in many chapters. Whenever you want to find the resultant of two vectors, you need not have to draw the diagrams like this. You just know the angle between them, substitute, you will get the answer. Angle ಅನ್ನು ಒಂದು ತಿಳ್ಕೊಂಡ್ಬಿಟ್ರೆ ರಿಸಲ್ಟೆಂಟ್ ವ್ಯಾಲ್ಯೂ ಏನು ಅಂತ ಬರೆದು ಬಿಡಬಹುದು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಎರಡು ವೆಕ್ಟರ್ಸ್ ಮಧ್ಯೆ ಆಂಗಲ್ 0 ಡಿಗ್ರಿ ಇದೆ ಅಂದ್ಕೊಳ್ಳಿ, ಅಂದ್ರೆ ದೇ ಬೋತ್ ಆರ್ ಆಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಏನಾಗುತ್ತೆ? ಇಫ್ ಥೀಟಾ ಈಕ್ವಲ್ಸ್ 0, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಪ್ಲಸ್ 2pq ಕಾಸ್ 0. ನಿಮಗೆಲ್ಲ ಗೊತ್ತು ಕಾಸ್ 0 ಈಸ್ 1 ಅಂತ. ಅಲ್ಲಿಗೆ ರೂಟ್ ಆಫ್ ಪಿ ಸ್ಕ್ವಯರ್ ಪ್ಲಸ್ ಕ್ಯೂ ಸ್ಕ್ವಯರ್ ಪ್ಲಸ್ 2pq ಕಾಸ್ ಥೀಟಾ, ದಟ್ ಈಸ್ ನಥಿಂಗ್ ಬಟ್ ರೂಟ್ ಆಫ್ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಕಾಸ್ ಥೀಟಾ ಇಲ್ಲ ಇವಾಗ, ಕರೆಕ್ಟ್. ಕಾಸ್ 0 ಈಸ್ 1 ಆಯ್ತಲ್ವಾ? ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ದಟ್ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ದಟ್ ಈಸ್ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವಯರ್, ದಟ್ ಈಸ್ ನಥಿಂಗ್ ಬಟ್ ಪಿ ಪ್ಲಸ್ ಕ್ಯೂ. ಸೊ
ಎರಡು ವೆಕ್ಟರ್ಸನ್ನು ನಾವು ನೇರವಾಗಿ ಆ್ಯಡ್ ಮಾಡ್ಬೋದು. ಯಾವಾಗ? ಓನ್ಲಿ ಇಫ್ ಥೀಟಾ ಈಸ್ ಈಕ್ವಲ್ ಟು 0. ಓನ್ಲಿ ಇಫ್ ಥೀಟಾ ಈಸ್ ಈಕ್ವಲ್ ಟು 0 ಅಂದರೆ ಇಫ್ ಬೋತ್ ದ ವೆಕ್ಟರ್ಸ್ ಆರ್ ಆಕ್ಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಆರ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ. ಸಪೋಸ್ ಇಫ್ ದ ವೆಕ್ಟರ್ಸ್ ಆರ್ ಆಕ್ಟಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ಆಂಗಲ್ ಈಸ್ 180, ಸೊ ಕಾಸ್ 180 becomes -1, so here it becomes minus 2pq, this becomes p minus q whole square, then it is p minus q. ಅಂದರೆ if theta is equal to 180 ಡಿಗ್ರಿ, ಎರಡು ವೆಕ್ಟರ್ಸ್ ಹಿಂಗಿದ್ರೆ ಅಡಿಷನ್, ಎರಡು ವೆಕ್ಟರ್ಸ್ ಹಿಂಗಿದ್ರೆ r is equal to p minus q, direct subtraction. So if two vectors are acting in the same direction, it is addition. If they are acting in the opposite direction, it is subtraction. If they are acting in some other angle other than 0 and 180, then we find it from this formula. ಗೊತ್ತಾಯ್ತಲ್ವಾ? ಇದು ಮ್ಯಾಗ್ನಿಟ್ಯೂಡಿನ ಕ್ಯಾಲ್ಕುಲೇಷನ್ ಆಯಿತು. ಡೈರೆಕ್ಷನ್ ಅಂತ ಒಂದಿದೆ ಇನ್ನು ನೋಡಿ, ಇಲ್ಲಿ ಆಲ್ಫಾ ಅನ್ನಲ್ವಾ, ಇಲ್ಲಿ ಆಲ್ಫಾ ಅಂತ ಕರೆದಿದ್ದೀನಲ್ವಾ, ಇದನ್ನು ಇನ್ನು ಕಂಡುಹಿಡಿಯೋದು ಬಾಕಿ ಇದೆ. ಅದನ್ನು ಒಂದು ಮಾಡಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮಿ ನೌ ಟೇಕ್ ಅಪ್ ದಿ ಆಲ್ಫಾ ಕಾನ್ಸೆಪ್ಟ್. Now coming to alpha, now look at the triangle O, this is ONC. In triangle ONC, ಟ್ಯಾನ್ ಆಲ್ಫಾ ಬರಿತೀನಿ. ಸರ್ ನಮಗೆ ಟ್ಯಾನ್ ಹೇಗೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇಲ್ಲ, ನೀವು ಯಾವ್ದು ಬೇಕಾದರೂ ಬರೀಬೋದು, ಆದರೆ ಈ ಕೆಲವೊಂದು ಪಾಯಿಂಟ್ಸ್ಗೆ ತುಂಬ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಅವನು ಸುಮ್ಮನೆ ನಾವು ಹಂಗೆ ನೆನ್ಪಿಟ್ಕೋಬೇಕಷ್ಟೇ. ಅಲ್ಲ, ಕೊಡ್ಬೋದು, ಬಟ್ ನಿಮ್ಮ ಲೆವೆಲ್ಗೆ ಅದು ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕಿಂತ ನೆನ್ಪಿಟ್ಕೊಳ್ಳೋದೇ ಸುಲಭ. ಸೊ ಟ್ಯಾನ್ ಆಲ್ಫಾ ಬರಿತೀನಿ. ಮಕ್ಕಳೇ ಗಮನಿಸಿ, ಟ್ರಯಾಂಗಲನ್ನು OCN. ಸೊ ಟ್ಯಾನ್ ಆಲ್ಫಾ, ಟ್ಯಾನ್ ಬಂದುಬಿಟ್ಟು ಆಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ NC ಡಿವೈಡೆಡ್ ಬೈ ON. ಸೊ tan alpha is equal to NC ಗೆ ಆಲ್ರೆಡಿ ನಮ್ಮ ಹತ್ರ ಈಕ್ವೇಶನ್ ಇದೆ, Q sin theta ಡಿವೈಡೆಡ್ ಬೈ ON. ON ಅನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೆ, OA ಪ್ಲಸ್ AN ಅಂತ, OA ಪ್ಲಸ್ AN. ಸೊ ಅಲ್ಲಿಗೆ tan alpha is equal to Q sin theta divided by OA, that is P, plus AN. AN ಗೆ Q cos theta ಇದೆ, Q cos theta. So this is the expression for tan alpha. ಆಲ್ಫಾ ಬೇಕು ಅಂತಂದರೆ ಇದಿಷ್ಟಕ್ಕೂ ಟ್ಯಾನ್ ಇನ್ವರ್ಸ್ ಮಾಡಬೇಡಿ, ಇವೆಲ್ಲ ಟ್ರಿಗ್ನೋಮೆಟ್ರಿನಲ್ಲಿ ಹೇಳ್ಕೊಟ್ಟಿರ್ತಾರೆ. ದಟ್ ಈಸ್ Q sin theta ಡಿವೈಡೆಡ್ ಬೈ P ಪ್ಲಸ್ Q cos theta. ಸೊ ಮಕ್ಕಳೇ, ಈ ಈಕ್ವೇಶನ್ ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ. ಎರಡು ಬಾಕ್ಸ್ ಹಾಕಿರೋದು, ಸೊ ಅದು ಮ್ಯಾಗ್ನಿಟ್ಯೂಡನ್ನು ಕೊಡುತ್ತೆ, ಇದು ಎಷ್ಟು ಡಿಗ್ರಿನಲ್ಲಿ ಓರಿಯೆಂಟ್ ಆಗಿದೆ ಈ ವೆಕ್ಟರು ಆ್ಯಂಗಲ್ ಅನ್ನು ಕೊಡುತ್ತೆ. ನೋಡಿ, ಒಂದು ವೇಳೆ ಎರಡು ವೆಕ್ಟರ್ಸು ಸೇಮ್ ಡೈರೆಕ್ಷನ್ಲಿ ಇತ್ತು ಅಂದ್ಕೊಳ್ಳಿ, ಆವಾಗ ರಿಸಲ್ಟೆಂಟ್ ಕೂಡ ಈ ಕಡೆಗೇನೆ ಇರುತ್ತೆ. ಅಂದರೆ ಆಲ್ಫಾ ಬಿಕಮ್ಸ್ 0. ಬೇಕಾದ್ರೆ ವೆರಿಫೈ ಮಾಡಿ, ಸೈನ್ ಥೀಟಾ 0 ಹಾಕಿ, 0 ಆಯಿತು. ಸೊ ಫುಲ್ ನ್ಯೂಮರೇಟರ್ 0 ಬೈ ಎನಿಥಿಂಗ್ ಈಸ್ 0, ಟ್ಯಾನ್ ಇನ್ವರ್ಸ್ ಆಫ್ 0 ಈಸ್ 0. ಹೌದಲ್ವಾ? ಹಾಗೆ ನೀವು ಬೇಕಾದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿ 180 ಡಿಗ್ರಿ ಹಾಕಿ ನೋಡಿ ಆಲ್ಫಾ ಎಷ್ಟು ಬರುತ್ತೆ ಅಂತ. ಸೊ ಯಾವಾಗಲೂ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ನೆಗೆಟಿವ್ ಅಪೋಸಿಟ್ ಇದ್ದಾಗ ರಿಸಲ್ಟೆಂಟ್ ವೆಕ್ಟರ್ ಈ ಎರಡರಲ್ಲಿ ಯಾವುದು ಜಾಸ್ತಿಯೋ ಅದ್ರ ಕಡೆಗಿರುತ್ತೆ. ಈಗ P ಜಾಸ್ತಿ ಇದ್ದರೆ P ಕಡೆಗಿರುತ್ತೆ, Q ಜಾಸ್ತಿ ಇದ್ದರೆ Q ಕಡೆಗಿರುತ್ತೆ. ಅಂದರೆ ಈಗ ನೋಡಿ, ಈ ಕಡೆಗೆ 10 ನ್ಯೂಟನ್ನು, ಈ ಕಡೆಗೆ 3 ನ್ಯೂಟನ್. ಅವಾಗ ಫೈನಲ್ ಅದು 10 - 3 7 ನ್ಯೂಟನ್ ಇನ್ ದಿಸ್ ಡೈರೆಕ್ಷನ್ ಓನ್ಲಿ. ಇವಾಗ ನೀನು ನಿನ್ನ ಸ್ನೇಹಿತ ಇಬ್ಬರೂ ಹಗ್ಗ ತಗೊಂಡು ಟಗ್ ಆಫ್ ವಾರ್ ಅಂತ ಹೇಳ್ತೀವಲ್ಲ, ಹಂಗೆ ಎಳಿತಾ ಇದ್ದೀರ. ನೀನು ಈ ಕಡೆ ಎಳಿತೀಯ, ಅವ್ನು ಆ ಕಡೆ ಎಳಿತಾನೆ. ಅವ್ನು ನಿನಗೇನೋ ಸ್ವಲ್ಪ ವೀಕ್ ಆಗಿದ್ದಾನೆ ಅನ್ಕೋ, ಅವಾಗ ನಿನ್ನ ಕಡೆಗೆ ಬಂದ್ಬಿಡುತ್ತೆ ರಿಸಲ್ಟೆಂಟ್. ಅಥವಾ ಅವನೇ ಸ್ಟ್ರಾಂಗ್ ಆಗಿದ್ದಾನೆ ಅನ್ಕೋ, ಅವನ ಕಡೆಗೆ ಹೋಗ್ಬಿಡುತ್ತೆ. ಸೊ ಈ ಥರ ವೆಕ್ಟರ್ಸ್ ಅನ್ನೋದು ನಮ್ಮ ಡೇ ಟು ಡೇ ಲೈಫಲ್ಲೂ ಬೇಕಾದಷ್ಟು ಕಡೆ ನಾವು ನೋಡಬಹುದು. ಸೊ ಈ ವಿಡಿಯೋ ಲೆಂತಿ ಆಗ್ತಾ ಇದೆ. ನಾನು ಇಷ್ಟೊತ್ತೂ ಬರೀ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮತ್ತು ಪ್ಯಾರಲೋಗ್ರಾಮ್ ಮತ್ತು ಈ ರಿಸಲ್ಟೆಂಟ್ಗೆ ಈಕ್ವೇಷನನ್ನು ಡಿರೈವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂನಿಟ್ ವೆಕ್ಟರ್ಸನ್ನು ಬಳಸಿಬಿಟ್ಟು ಆಮೇಲೆ ಅನಾಲಿಟಿಕಲ್ ಮೆಥಡಲ್ಲಿ ವೆಕ್ಟರ್ಸನ್ನು ಆ್ಯಡ್ ಮಾಡೋದು ಹೇಗೆ, ಸಬ್ಟ್ರಾಕ್ಟ್ ಮಾಡೋದು ಹೇಗೆ, ಅದಾದಮೇಲೆ ಮುಂದೆ ಏನು ನಮ್ಮ ಮೇನ್ ಟಾಪಿಕ್ ಮೋಷನ್ ಇನ್ ಪ್ಲೇನ್. ನೋಡಿ, ಕಾಲೇಜಲ್ಲಿ ವೆಕ್ಟರ್ಸನ್ನು ತುಂಬ ಬಿಗಿನಿಂಗಲ್ಲೇ ಹೇಳಿಬಿಟ್ಟಿರ್ತಾರೆ. ಯಾವುದು ಈ ಇಂಟ್ರೊಡಕ್ಷನ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಬರುತ್ತಲ್ಲ ಅಲ್ಲಿ, ಅದಾದಮೇಲೆ ಇಲ್ಲಿ ಇನ್ನೊಂದು ಸತಿ ಹೇಳಿರ್ತಾರೆ, ಮುಂದೆನೂ ಹೇಳ್ತಾರೆ. ಹಾಗೆ ನಾನು ಕೂಡ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಇದು ವೆಕ್ಟರ್ ಅನ್ನೋದು ಬಹಳ ಮುಖ್ಯವಾದಂಥ ಪ್ಯಾರಾಮೀಟರ್. ಸೊ ಈವನ್ ಮ್ಯಾಥ್ಸಲ್ಲೂ ಕೂಡ ಹೇಳಿರ್ತಾರೆ. ಸೊ ಅಷ್ಟು ಸತಿ ಹೇಳಿರೋದ್ರಿಂದ ನಿಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ವೆಲ್, ಐ ವಿಲ್ ಸ್ಟಾಪ್ ಮೈ ವಿಡಿಯೋ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ಆ್ಯಂಡ್ ಆಲ್ಸೋ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್.